ಹೊರಗಡೆ ಹೋಗ್ತಾ ಇದ್ದೀನಿ, ರೆಡಿ ಆಗಬೇಕು. ಬಟ್ ನನಗೆ ಹೆವಿ ಮೇಕಪ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಫೌಂಡೇಶನ್ ಹಾಕೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸ್ಕಿನ್ ಟಿಂಟ್ನ ಯೂಸ್ ಮಾಡ್ತೀನಿ. ಟೈಮ್ ಟಿಂಟೆಡ್ ಸನ್ಸ್ಕ್ರೀನ್ನು ಯೂಸ್ ಮಾಡ್ತೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಸ್ಕಿನ್ ಟಿಂಟ್ ಬಂದು ಇನ್ಸೈಟ್ದು. ಸೊ ಇದು 5 in 1 ಇದೆ. ಸೊ ಇದರಲ್ಲಿ ನಯಾಸಿನಮೈಡ್ ಇದೆ, ಮಾಯಶ್ಚರೈಸರ್ ಇದೆ, ಸನ್ಸ್ಕ್ರೀನ್ ಕೂಡ ಇದೆ. ಸೊ 5 in 1 ಇದು ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಆಲ್ರೆಡಿ ನಾನು ಇದನ್ನ 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಪ್ಯಾಕ್ನ ಓಪನ್ ಮಾಡಿಬಿಟ್ಟು ಯೂಸ್ ಮಾಡಿದ್ದೀನಿ 2-3 ಟೈಮ್ಸ್. ಸಕ್ಕತ್ತಾಗಿ ವರ್ಕ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಐ ವಾಂಟೆಡ್ ಟು ಡೂ ಅ ವಿಡಿಯೋ ಆ್ಯಂಡ್ ನಿಮಗೆ ರೆಫರ್ ಮಾಡೋಣ ಅಂತ. ಸೊ ಇದನ್ನ ಜಸ್ಟ್ ಈ ಥರ ನಾನು ಡೈರೆಕ್ಟಾಗಿ ಸ್ಕಿನ್ ಮೇಲೆ ಹಿಂಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇದು ಸಕ್ಕತ್ತಾಗಿ ಬ್ಲೆಂಡ್ ಆಗುತ್ತೆ. ಇದು ಹೆವಿ ಅನ್ಸಲ್ಲ ಸ್ಕಿನ್ಗೆ ಆ್ಯಂಡ್ ಗ್ಲೋ ಕೊಡುತ್ತೆ. ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನಂಗಂತೂ ಸಖತ್ ಇಷ್ಟ ಆಗಿದೆ. ಇಟ್ಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ಈಗ ನಾನು ನೋಡೋಣ, ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಗ್ಲೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಈಸಿ ಬ್ಲೆಂಡ್ ಕೂಡ. ತುಂಬ ಏನು ನಮಗೆ ಬ್ಲೆಂಡರ್ ಬೇಕಾಗಿಲ್ಲ, ಬ್ರಷು ಬೇಕಾಗಿಲ್ಲ. ಜಸ್ಟ್ ಈ ಥರ ಬ್ಲೆಂಡ್ ಮಾಡ್ಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶೈನಿ ಕಾಣಿಸ್ತಾ ಇದೆಯಲ್ಲ, ದಟ್ ಗ್ಲಾಸ್ ಸ್ಕಿನ್ ಕಾಣಿಸ್ತಾ ಇದೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮ್ಗೆ ಈ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ. ಆ್ಯಂಡ್ ಜಸ್ಟ್ ಬ್ಲಷ್ ಹಾಕೊಂಡು ಕಾಜಲ್ ಹಾಕೊಂಡ್ರೆ ಲುಕ್ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಕ್ವಿಕ್ಕಾಗಿ 2 ಮಿನಿಟ್ಸಲ್ಲಿ ರೆಡಿ ಆಗ್ಬೋದು. ಈ ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ತುಂಬ ಒಳ್ಳೆ ಪ್ರಾಡಕ್ಟು, ಮಸ್ಟ್ ಬೈ. ಬಾಯ್ ಬಾಯ್.